ಕಡೂರು ತಾಲೂಕಿನ ಮಲೆನಾಡಿನ ಹೃದಯ ಭಾಗದಲ್ಲಿ ಅಡಗಿರುವ ಸಖರಾಯಪಟ್ಟಣ ಎಂಬ ಪುರಾತನ ನಗರದ ಇತಿಹಾಸವನ್ನ ತೆರೆದಿಡುತ್ತಿದ್ದೇವೆ. ಇದು ಕೇವಲ ಒಂದು ಪಟ್ಟಣವಲ್ಲ, ಬದಲಿಗೆ ಹಲವಾರು ರಾಜಮನೆತನಗಳ ಆಳ್ವಿಕೆಗೆ ಸಾಕ್ಷಿಯಾದ ಒಂದು ಜೀವಂತ ಇತಿಹಾಸ. ಈ ಊರಿಗೆ ಜೀವನಾಡಿಯಾಗಿರುವ ಅಯ್ಯನಕೆರೆ ಕೆರೆ ಪ್ರಥಮವಾಗಿ ರುಕ್ಮಂಗರಾಯರಿಂದ ನಿರ್ಮಾಣಗೊಂಡು ಕ್ರಿಸ್ತಶಕ 1156ರಲ್ಲಿ ಹೊಯ್ಸಳರಿಂದ ಪುನರ್ ನಿರ್ಮಿಸಲ್ಪಟ್ಟ ಐತಿಹಾಸಿಕ ಜಲಾಶಯ. ಆದರೆ ಈ ಕೆರೆಗೆ ಒಂದು ಮಹಾತ್ಯಾಗದ ಕಥೆ ಇದೆ. ಅತಿಯಾದ ಮಳೆಯಿಂದ ಕೆರೆ ತುಂಬಿ ಏರಿ ಒಡೆಯುವ ಭೀತಿಯಲ್ಲಿದ್ದಾಗ ಗಂಗೆಯ ಅಶರೀರವಾಣಿ ಕೇಳಿಸುತ್ತದೆ. ಆಗ ಊರ ಹಿತಕ್ಕಾಗಿ ಹೆಗ್ಗಡೆಯವರ ಆದೇಶದಂತೆ ಚಿನ್ನಬಿಲ್ಲ ಮತ್ತು ಹೊನ್ನಬಿಲ್ಲ ಎಂಬ ಇಬ್ಬರು ನೀರಗಂಟೆ ಯುವಕರು ಕೆರೆಗೆ ಹಾರವಾಗಿ ಊರನ್ನು ರಕ್ಷಿಸಿದರು. ಈ ಮಹಾತ್ಯಾಗದ ವೀರಮೂರ್ತಿಗಳು ಇಂದಿಗೂ ಸಖರಾಯಪಟ್ಟಣದ ಹೆಬ್ಬಾಗಿಲಿನಲ್ಲಿ ಪ್ರತಿಷ್ಠಾಪಿತರಾಗಿದ್ದಾರೆ. ಊರಿಗೆ ಬಂದವರು ಈ ಮೂರ್ತಿಗಳನ್ನ ಪೂಜಿಸಿ ಅವರ ಕಥೆ ಕೇಳುವುದು ಇಲ್ಲಿನ ಸಂಪ್ರದಾಯ. ಅಯ್ಯನ ಕೆರೆಯ ಗುಡ್ಡದಲ್ಲಿ ಬೆಳೆದ ಹುಲ್ಲನ್ನು ನೇಯ್ದ ದನಗಳ ತಳಿಯೇ ಇಂದು ಹೆಚ್ಚು ಬೇಡಿಕೆಯಲ್ಲಿರುವ ಅಮೃತ ಮಹಲ್ ಜಾತಿಯ ದನಗಳ ಕೇಂದ್ರವಾದ ಅಜ್ಜಂಪುರದಲ್ಲಿರುವ ಶ್ರೀಗಂಧದ ಗುತ್ತಿಯ ಮೂಲವಾಗಿದೆ. ಈ ಪಟ್ಟಣದ ಮೇಲೆ ಮೊದಲು ರುಕ್ಮಲಯನ ಪ್ರಭಾವವಿದ್ದರೂ ಅನಂತರ ಹೊಯ್ಸಳ ಸಾಮ್ರಾಜ್ಯದ ಆಳ್ವಿಕೆ ತೆರವಾಯಿತು. ಕ್ರಿಸ್ತಶಕ 1173ರಿಂದ 1220ರವರೆಗೆ ಆಳಿದ ಎರಡನೆಯ ಬಲ್ಲಾಳನ ಆಳ್ವಿಕೆಗೆ ಸಖರಾಯಪಟ್ಟಣವು ಒಳಪಟ್ಟಿತ್ತು. ಬಲ್ಲಾಳರಾಯನ ಆಳ್ವಿಕೆಗೆ ಸಾಕ್ಷಿಯಾಗಿ ಸಖರಾಯಪಟ್ಟಣದ ಜಾತ್ರೆ ನಡೆಯುವ ಜಾಗದಲ್ಲಿ ಸುಮಾರು 14 ಅಡಿ ಉದ್ದದ ಚೌಕಾಕಾರದ ಕಲ್ಲು ಇದೆ. ಇದನ್ನು ಸ್ಥಳೀಯವಾಗಿ ವೀರಬಲ್ಲಾಳನ ಚೌಕಿ ಎಂದು ಕರೆಯುತ್ತಾರೆ. ಹೊಯ್ಸಳರ ಅವನತಿಯ ನಂತರ ವಿಜಯನಗರ ಸಾಮ್ರಾಜ್ಯ ಇಲ್ಲಿ ಪ್ರಬಲವಾಯಿತು. ಕ್ರಿಸ್ತಶಕ 1360ರ ಸುಮಾರಿಗೆ ಬುಕ್ಕರಾಯನು ಮಾಯನ ಮಾಕಪ್ಪ ನಾಯಕನಿಗೆ ಈ ಊರಿನ ಆಡಳಿತವನ್ನ ವಹಿಸಿಕೊಟ್ಟನು ಎಂಬುದಕ್ಕೆ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಶಾಸನವಿದೆ. ಆನಂತರ ಕ್ರಿಸ್ತಶಕ 1405ರ ಸುಮಾರಿಗೆ ಶಕುನರಾಯ ಎಂಬ ನಾಯಕನು ವಿಜಯನಗರದ ಪ್ರತಿನಿಧಿಯಾಗಿ ಇಲ್ಲಿ ಆಳಿದನು. ಈತನು ಊರಿನ ಏಳಿಗೆಗೆ ಶ್ರಮಿಸಿ ಹೊಸ ದೇವಾಲಯಗಳನ್ನು ನಿರ್ಮಿಸಿದನು. ಶಕುನರಾಯನು ಕಟ್ಟಿದ ಪಟ್ಟಣವೇ ಕಾಲಕ್ರಮೇಣ ಸಖರಾಯಪಟ್ಟಣ ಎಂದು ಪ್ರಸಿದ್ಧವಾಗಿದೆ.
ಸಕರಾಯ ಪಟ್ಟಣದ ಸಾಂಸ್ಕೃತಿಕ ಕೇಂದ್ರವೆಂದರೆ ಶ್ರೀ ಶಕುನ ರಂಗನಾಥ ಸ್ವಾಮಿ ದೇವಾಲಯ. ಈ ದೇವಾಲಯವು ಚತುರ್ಭುಜ ಶ್ರೀ ಮೂಲ ಶಕುನ ರಂಗನಾಥ ಸ್ವಾಮಿಗೆ ಸಮರ್ಪಿತವಾಗಿದೆ. ಕ್ರಿಸ್ತಶಕ 1391ರಲ್ಲಿ ಶಕುನರಾಯನಿಗೆ ಕನಸಿನಲ್ಲಿ ಆದ ಆಜ್ಞೆಯಂತೆ ಶಕುನಗಿರಿಯಿಂದ ಶ್ರೀ ರಂಗನಾಥ ಸ್ವಾಮಿಯ ವಿಗ್ರಹವನ್ನು ಇಲ್ಲಿಗೆ ತಂದು ಪ್ರತಿಷ್ಠಾಪಿಸಲಾಯಿತು. ಸ್ವಾಮಿಯು ರಾಜನ ಮನೆದೇವರಾದ. ಈ ದೇವಾಲಯದಲ್ಲಿ ಶ್ರೀ ಸೌಮ್ಯ ಚನ್ನಕೇಶವ ಸ್ವಾಮಿಯ ವಿಗ್ರಹವೂ ಇದ್ದು ಇಲ್ಲಿ ಪೂಜಾ ಕೈಂಕರ್ಯಗಳು ಪಾಂಚರಾತ್ರ ಆಗಮೋಕ್ತ ರೀತಿಯಲ್ಲಿ ನಡೆಯುತ್ತವೆ. ರಾಣೆಬೆನ್ನೂರಿನ ಶ್ರೀಗಂಧ ಬೇಕರಿಯ ಮಾಲೀಕರಾದ ಬೇಕರಿ ಸುನೀಲ್. ಶ್ರೀ ಶಕುನ ರಂಗನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ರಾಣೆಬೆನ್ನೂರಿನ ಶ್ರೀಗಂಧ ಬೇಕರಿಯ ಮಾಲೀಕರಾದ ಬೇಕರಿ ಸುನೀಲ್ ವಾರ್ಷಿಕ ಅನ್ನದಾಸೋಹ. ಶ್ರಾವಣ ಮಾಸವು ಭಕ್ತರಿಗೆ ಪವಿತ್ರವಾದ ತಿಂಗಳು. ಈ ಸಂದರ್ಭದಲ್ಲಿ ದೇವಸ್ಥಾನಗಳಲ್ಲಿ ಜನಸಂದಣಿ ಮತ್ತು ಧಾರ್ಮಿಕ ಚಟುವಟಿಕೆಗಳು ಗರಿಗೆದರುತ್ತವೆ. ನಂತರ ದೇವಸ್ಥಾನಕ್ಕೆ ಆಗಮಿಸಿದ ನೂರಾರು ಭಕ್ತರಿಗೆ ಮತ್ತು ದಾಸೋಹದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಭಕ್ತಿಯಿಂದ ಪ್ರಸಾದದ ರೂಪದ ಊಟವನ್ನು ವಿತರಿಸಲಾಯಿತು. ಇಂದು ಸಕರಾಯಪಟ್ಟಣವು ಹೋಬಳಿ ಕೇಂದ್ರವಾಗಿದ್ದು ಉತ್ತಮ ಸೌಲಭ್ಯಗಳನ್ನು ಹೊಂದಿದೆ. ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅನೇಕ ಮಹನೀಯರು ಕೊಡುಗೆ ನೀಡಿದ್ದಾರೆ. ರಾಜಗೋಪುರ, ವಿಮಾನ ಗೋಪುರ ಮತ್ತು ಕಲ್ಯಾಣ ಮಂಟಪಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಶ್ರೀ ರಂಗನಾಥ ಸ್ವಾಮಿಯ ದೇವಸ್ಥಾನ, ಅಯ್ಯನಕೆರೆ, ಬ್ರಹ್ಮ ಸಮುದ್ರದ ವೀರನಾರಾಯಣ ಸ್ವಾಮಿ ದೇವಾಲಯ ಮತ್ತು ಐತಿಹಾಸಿಕ ಕೋಟೆ ಕೊತ್ತಲುಗಳೊಂದಿಗೆ ಸಕರಾಯಪಟ್ಟಣವು ಒಂದು ಪ್ರೇಕ್ಷಣೀಯ ಮತ್ತು ಯಾತ್ರಾ ಸ್ಥಳವಾಗಿದೆ. ಬೆಂಗಳೂರು, ಶಿವಮೊಗ್ಗ, ಹಾಸನದಿಂದ ಬಸ್ಸುಗಳ ಮೂಲಕ ಅಥವಾ ಕಡೂರಿನಿಂದ ರೈಲು ಮಾರ್ಗದ ಮೂಲಕವೂ ಈ ಪಟ್ಟಣವನ್ನು ತಲುಪಬಹುದು. ಸಕರಾಯಪಟ್ಟಣ ನಮ್ಮ ನಾಡಿನ ಭವ್ಯ ಇತಿಹಾಸ ಮತ್ತು ಸಂಸ್ಕೃತಿಯ ಸಾರವನ್ನು ಹೇಳುವ ಈ ಸುಂದರ ಊರನ್ನು ನೀವು ಭೇಟಿ ಮಾಡಿ ಈ ಪ್ರಾಚೀನ ಕಥೆಗಳ ಒಂದು
ಭಾಗವಾಗಿ ವಂದನೆಗಳು.